ಅಮೆರಿಕದ 19 ವಿಮಾನಗಳನ್ನ ಹೊಡೆದು ಉರುಳಿಸಿದೆ ಇರಾನ್. ಇದು ಇಲ್ಲಿಯವರೆಗಿನ ಯುದ್ಧದ ಅಸಲಿ ಚಿತ್ರಣ. ಅಮೆರಿಕದ ಒಟ್ಟಾರೆ 19 ವಿಮಾನಗಳನ್ನ ಹೊಡೆದು ಉರುಳಿಸಿರುವಂತಹ ಇರಾನ್. ಇದು ಇಲ್ಲಿಯವರೆಗಿನ ಯುದ್ಧದ ಅಸಲಿ ಚಿತ್ರಣ. ಓಪನ್ ಸೋರ್ಸ್ ಇಂಟೆಲಿಜೆನ್ಸ್ ಸ್ಫೋಟದ ವರದಿಯನ್ನ ಕೊಟ್ಟಿದೆ. ಇರಾನ್ನ ಒಂದೊಂದು ಹೊಡೆತಕ್ಕೂ ದೊಡ್ಡನ್ನ ವಿಲವಿಲ ಅಂತ ಒದ್ದಾಡ್ತಾ ಇದೆ. ಅಮೆರಿಕಾಗೆ ಹೇಳ್ಕೊಳ್ಳಂಗೂ ಇಲ್ಲ, ಬಿಡಂಗೂ ಇಲ್ಲ ಅನ್ನುವಂಥ ಸ್ಥಿತಿ ನಿರ್ಮಾಣ ಆಗಿದೆ. ಹೇಳ್ಕೊಂಡ್ರೆ ಹೋಗೋದು ಅಮೆರಿಕ ಮರ್ಯಾದೆನೆ. ಇರಾನ್ ಸೇನಾ ಶಕ್ತಿಯ ಮರ್ಮ ಅರಿಯದೆ ಅಮೆರಿಕ ತಪ್ಪು ಹೆಜ್ಜೆಯನ್ನ ಇಟ್ಟಿದೆ. ಗುರಿ ಇಲ್ಲದ ಯುದ್ಧ ಮುಗಿಸಲು ಟ್ರಂಪ್ ಸರ್ವ ಪ್ರಯತ್ನವನ್ನ ಮಾಡ್ತಾ ಇದ್ದಾರೆ. ಒಂದ್ ಕಡೆ ಸಮಾಧಾನ ಭೇದ ದಂಡ ಬಳಸಿದ್ರು ಬಗ್ಗದ ಇರಾನ್. ಕಡಿಮೆ ಆಗ್ತಿದೆ ಅಮೆರಿಕ ಸೇನಾ ಶಕ್ತಿ. ಟ್ರಂಪ್ಗೆ ಟೆನ್ಷನ್ ಹೆಚ್ಚಾಗಿದೆ. ಅಮೆರಿಕದ 19 ವಿಮಾನ ಹೊಡೆದ ಇರಾನ್. ಎಸ್ ನೋಡಿ, ಈ ಬಗ್ಗೆ ಪ್ರತಿ ಬಾರಿನೂ ಕೂಡ ನಾವು ಎಕ್ಸ್ಪ್ಲೇನ್ ಮಾಡ್ತಾ ಇರ್ತೀವಿ. ಯಾಕಂದ್ರೆ ಇರಾನ್ ಬಳಸುವಂತ ಡ್ರೋನ್ಗಳೇನಿದಾವೋ, ಕ್ಷಿಪಣಿಗಳೇನಿದಾವೋ ದೊಡ್ಡ ಮಟ್ಟದಲ್ಲಿ, ಬೃಹತ್ ಮಟ್ಟದಲ್ಲಿ ರೆಡಿ ಮಾಡಿ ಇಟ್ಕೊಂಡಿದೆ ಅನ್ನುವಂಥದ್ದು 2001ರಿಂದ 2014ರವರೆಗೂ ರೆಡಿ ಮಾಡಿರುವಂತ ಡ್ರೋನ್ಗಳನ್ನ ಅಲ್ಲಿ ಬಳಕೆ ಮಾಡಿತ್ತು. ಈ ಹಿಂದೆ ಈ ಒಂದು ವಾರದ ಹಿಂದೆ ಅಲ್ಲಿವರೆಗೂ ಬಳಕೆ ಮಾಡಿರುವಂತದ್ದು. ಆಗ ರೆಡಿ ಮಾಡಿರುವಂತ ಯುದ್ಧಗಳನ್ನ ಶಸ್ತ್ರಾಸ್ತ್ರಗಳನ್ನ ಅನ್ನುವಂಥದ್ದು. ಬಟ್ ಈಗ ನೋಡಿ, ಅಂದ್ರೆ ಎಷ್ಟು ಮಟ್ಟಿಗೆ ರೆಡಿ ಮಾಡಿ ಇಟ್ಕೊಂಡಿರ್ಬೋದು ಇರಾನ್ ಅನ್ನುವಂಥದ್ದನ್ನ ನಾವು ಇಲ್ಲಿ ಗಮನಿಸಬೇಕಾಗುತ್ತೆ. ಅಮೆರಿಕ ಹೇಳ್ಕೊಂಡಿದ್ದು, ಇರಾನ್ ಹೊಡೆದಿದ್ದು ಯಾವ್ಯಾವು ಅಂತ ನಾವಿಲ್ಲಿ ಗಮನಿಸೋದಾದ್ರೆ 4 F-15E ಫೈಟರ್ ಜೆಟ್ ಮೌಲ್ಯ $3,300 ಕೋಟಿ. ಎಸ್ ನೋಡಿ, ಒಂದು A-10 ಥಂಡರ್ ಬೋಲ್ಟ್ 2 ಜೆಟ್ ಅನ್ನ ಹೊಡೆದುರುಳಿಸಿದೆ. ಮೌಲ್ಯ $174 ಕೋಟಿ. ಎಸ್ ನಾವಲ್ಲಿ 2 KC-135 ತೈಲ ಟ್ಯಾಂಕರ್ ವಿಮಾನಗಳನ್ನು ಹೊಡೆದು ಉರುಳಿಸಿದೆ. ಮೌಲ್ಯ $750 ಕೋಟಿಗೂ ಹೆಚ್ಚು. ಅಮೆರಿಕಾಗೆ ಇತರೆ 11 ಯುದ್ಧ ವಿಮಾನ ಮೌಲ್ಯ ಸಾವಿರಾರು ಕೋಟಿ ರೂಪಾಯಿ. ಎಸ್ ನಾವು ಅದನ್ನೇ ಹೇಳ್ತಾ ಇದ್ವಿ. ಅಂದ್ರೆ ಮುಂಚೆಯಿಂದನೂ ಸಹಿತ ಇದ್ರ ಬಗ್ಗೆ ನಾವು ಹೇಳ್ತಾ ಇದ್ವಿ. ಅಮೆರಿಕಾದ ಬೋಯಿಂಗ್ E-3 ಏರ್ ಬಾರ್ನ್ ವಾರ್ನಿಂಗ್ ಕಂಟ್ರೋಲ್ ಸಿಸ್ಟಮ್ ವಿಮಾನ, ಇದರ ಮೌಲ್ಯ $6,500 ಕೋಟಿ. 17 MQ-9 ಮಾದರಿಯ ರಿಪರ್ ಡ್ರೋನ್ ಅನ್ನ, ಇದರ ಮೌಲ್ಯ $4,700 ಕೋಟಿ. 4 F-15E ಫೈಟರ್ ಜೆಟ್ ಮೌಲ್ಯ $3,300 ಕೋಟಿ. ಅಮೆರಿಕ ಬಳಸುವಂತ ಯುದ್ಧ ವಿಮಾನಗಳೇನಿದಾವೋ ಸಾವಿರಾರು ಕೋಟಿ ರೀ. ಈಗ ನಾವು ಏನ್ ಲೆಕ್ಕಾಚಾರ ನೋಡ್ತಾ ಇದ್ದೀವಿ ಈ ರೀತಿಯಲ್ಲಿ ಇರುವಂತದ್ದು. ಬಟ್ ಇರಾನ್ ಹತ್ರ ಇರುವಂತದ್ದು ಯಾವುದು? ಚೀಪ್ ಅಂಡ್ ಬೆಸ್ಟ್ ಅಲ್ಲಿ ಚೀನಾದಲ್ಲಿ ಬಳಕೆ ಆಗುವಂತ, ಚೀನಾದಿಂದ ಟ್ರಾನ್ಸ್ಪೋರ್ಟ್ ಮಾಡಿಕೊಂಡು ವಸ್ತುಗಳನ್ನ ರೆಡಿ ಮಾಡಿಕೊಂಡು ಒಂದು ಡ್ರೋನ್ ಬಿಡೋದ್ರಲ್ಲಿ ಒಂದು 10 ಡ್ರೋನ್ಗಳನ್ನ ಅವರು ಬಿಡ್ತಾರೆ. ಅದರಲ್ಲಿ ಒಂದು 2 ಆದ್ರೂ ಅವರ ಗುರಿಯನ್ನ ಹೋಗಿ ತಲುಪುತ್ತೆ ಅನ್ನುವಂಥದ್ದು ಇರಾನ್ನ ಮೆಂಟಾಲಿಟಿ ಇರುವಂಥದ್ದು. ಬಟ್ ಅಮೆರಿಕಾದಲ್ಲಿ ಇರುವಂತಹ ಯುದ್ಧ ವಿಮಾನಗಳ ಸ್ಥಿತಿ ಹಾಗಲ್ಲ. ಸಾವಿರಾರು ಕೋಟಿ ರೂಪಾಯಿ ಒಂದು ಯುದ್ಧ ವಿಮಾನಕ್ಕೆ ಅವರು $33 ಕೋಟಿ ಖರ್ಚು ಮಾಡ್ತಾರೆ. ಸಿಂಪಲ್ ಆಗಿ ಹೇಳ್ತಾ ಇರೋದು ನಾನು, 33 ಕೋಟಿ ಒಂದು ಯುದ್ಧ ವಿಮಾನಕ್ಕೆ ಅವರು ರೆಡಿ ಮಾಡ್ಕೊಳ್ಳುವಂಥದ್ದು. ಸೊ ಈ ರೀತಿಯಾಗಿ ಅಂದ್ರೆ ಅಮೆರಿಕದ ವರ್ಚಸ್ಸಿಗೆ, ಅಮೆರಿಕದ ಎಕನಾಮಿಗೆ ಇದು ಹೊಡೆತವನ್ನ ಕೊಡ್ತಾ ಇದೆ. ಇರಾನ್ಗೆ ಇದರ ಯಾವುದೇ ರೀತಿಯಾದಂಥ ಎಫೆಕ್ಟ್ ಬೀಳೋದಿಲ್ಲ. ಇರಾನ್ ಹತ್ರ ಅಷ್ಟರ ಮಟ್ಟಿಗೆ ಅವರು ರೆಡಿ ಮಾಡಿ ಇಟ್ಕೊಂಡಿದ್ದಾರೆ. ಹಾಗಾಗಿನೇ ನ್ಯೂಕ್ಲಿಯರ್ ಆಗಿರ್ಬೋದು, ನ್ಯೂಕ್ಲಿಯರ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅಮೆರಿಕ ಈಗ ದಾಳಿಗೆ ಮುಂದಾಯಿತು. ಬಟ್ ಅಲ್ಲಿ ನ್ಯೂಕ್ಲಿಯರ್ ಹೊರತುಪಡಿಸಿ ಡ್ರೋನ್ಗಳ ಬಳಕೆ ಆಗಿರ್ಬೋದು, ಅವರ ನಿರ್ಮಾಣ ಆಗಿರ್ಬೋದು, ಸಾಕಷ್ಟು ದೊಡ್ಡ ಮಟ್ಟಿಗೆ ಅದು ರೆಡಿ ಮಾಡಿ ಇಟ್ಕೊಳ್ತಾ ಇದೆ. ಹೀಗಾಗಿ ಇರಾನ್ಗೆ ಇದರ ಹೊಡೆತ ದೊಡ್ಡ ಮಟ್ಟಿಗೆ ತಾಕೋದಿಲ್ಲ. ಬಟ್ ಅಮೆರಿಕ ಇದರ ಎಫೆಕ್ಟ್ ಅನ್ನ ಎದುರಿಸಬೇಕಾಗುತ್ತೆ.